ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿಯಾಗಿದೆ. ಬೆಳಗ್ಗೆನೇ ಎದ್ದು ಸ್ಕೂಟಿ ಎಲ್ಲ ತೊಳೆದು ಹಾಗೆ ಬಾಗಿಲೆಲ್ಲ ತೊಳೆದು ಸೊ ಇವಾಗ ಹಾಲು ತರೋಣ ಅಂತ ಆಚೆ ಹೋಗ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂತ ಅನ್ಕೋತಾ ಇರ್ಬೋದು. ಸೊ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ. ಸೊ ಗೊತ್ತಾಗುತ್ತೆ ಏನು ವಿಶೇಷ ಅಂತ, ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇವಾಗ ಫಸ್ಟು ಹಾಲು ತೊಗೊಂಡು ಬಂದುಬಿಟ್ಟು ನಾನು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಹಾಗೆ ನನ್ನ ಕೆಲಸ ಶುರು ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಒಂದು ಹೊಸ ಚಾನಲಲ್ಲಿ ಈ 4 ಥರದ್ದು ಚಟ್ನಿ ರೆಸಿಪಿನ ನಾನು ಹಾಕಿದ್ದೀನಿ. ಸೊ ನಾನು ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಸೊ ಒಂದು 2-3 ತಿಂಗಳು ಇಟ್ಕೊಂಡ್ರೂ ಕೂಡ ಚಟ್ನಿಗಳು ಹಾಳಾಗಲ್ಲ. ಸೊ ಒಂದು 2 ಥರದ್ದು ಚಟ್ನಿ ಪುಡಿ ಹಾಗೆ 1-2 ಚಟ್ನಿ ರೆಸಿಪಿನ ತೋರಿಸಿದ್ದೀನಿ. ಸಿಂಪಲ್ಲಾಗಿ ಮನೇಲೇ ಇರುವಂಥ ಪದಾರ್ಥಗಳಿಂದ ಆರಾಮ್ಸೆ ಮಾಡ್ಕೋಬೋದು. ತುಂಬ ದಿನ ಸ್ಟೋರ್ ಮಾಡಿನೂ ಕೂಡ ಇಟ್ಕೋಬೋದು. ಇಡ್ಲಿಗಾಗಿರ್ಬೋದು, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಒಂದು ಸಲ ಆ ವಿಡಿಯೋನ ನೋಡಿ ಹೇಗಿದೆ ರೆಸಿಪಿ ಅನ್ನೋದನ್ನ ಅದೇ ವಿಡಿಯೋದಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಸೊ ಇವಾಗ ನಾನು 4 ಥರದ್ದು ಚಟ್ನಿ ಮಾಡಿಕೊಂಡೆ. ಚಟ್ನಿ ಎಲ್ಲ ಮಾಡಿ ಮುಗಿಸಿ ಅಲ್ಲಿಂದ ಇವಾಗ ಸ್ವಲ್ಪ ಆಚೆ ಬಂದ್ವಿ. ಅದನ್ನೆಲ್ಲ ತುಂಬಿಡಲಿಕ್ಕೆ ಕೆಲವೊಂದೊಂದು ಬಾಕ್ಸ್ಗಳು ಬೇಕಿತ್ತು. ಮನೇಲಿರೋಂಥ ಬಾಕ್ಸ್ ಎಲ್ಲ ಫುಲ್ಲಾಗಿದ್ದು, ಎಲ್ಲ ರೇಷನ್ ಎಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ನಾನು ಫಿಲ್ ಮಾಡಿಟ್ಟಿದ್ದೆ. ಇವಾಗ ಚಟ್ನಿ ಪುಡಿಗಳನ್ನ ಹಾಕಲಿಕ್ಕೆ ಕೆಲವೊಂದೊಂದು ಬಾಕ್ಸ್ಗಳು ಬೇಕಿತ್ತು. ತೊಗೊಳ್ಳೋಣ ಅಂತ ನಮ್ಮ ಮನೆ ಹತ್ರನೇ ಒಂದು ಸೇಲ್ ಹಾಕಿದ್ರು. ನಿಮಗೆಲ್ಲ ಗೊತ್ತಿರುತ್ತಲ್ಲ, ಈ ಬಾಂಬೆ ಸೇಲ್ ಅಂತ 50 ರೂಪೀಸಿಂದ 100 ರೂಪೀಸು ಆ ಥರ ಇರುತ್ತಲ್ಲ. ಸೊ ಆ ಥರದೊಂದು ಸೇಲಿಗೆ ಬಂದಿದ್ವಿ ನಾನು ನನ್ನ ತಂಗಿ ಇಬ್ಬರೂ. ಸೊ ಒಂದು 4-5 ಬಾಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಇನ್ನೂ ಏನೇನೋ ತೊಗೊಂಡ್ವಿ. ಏನು ತೊಗೊಂಡೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು. ಸ್ವಲ್ಪ ಪರವಾಗಿಲ್ಲ, ನನಗೆ ಕಡಿಮೆಗೇ ಸಿಕ್ತು ಇಲ್ಲೆಲ್ಲ. ಒಂದು 4-5 ಬಾಕ್ಸ್ ತೊಗೊಂಡೆ. ಒಂದು ಸೆಟ್ ಬಾಕ್ಸ್ 1 ತೊಗೊಂಡೆ. ಸೊ ಹಾಗೆ ಒಂದು ಉಪ್ಪಿನಕಾಯಿದ್ದು ಜಾಡಿ ಬೇಕಿತ್ತು, ಪುಟಾಣಿದು. ಸೊ ಅದನ್ನು ಕೂಡ ತೊಗೊಂಡೆ. ಒಂದು ಸಲ ಏನಾದ್ರೂ ತೊಗೊಳ್ಳೋಣ ಅಂತ ಆಚೆ ಬಂದುಬಿಟ್ರೆ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತ ಮನಸ್ಸಿಗೆ ಬರ್ತಾನೆ ಇರುತ್ತೆ. ಸೊ ಈ 1-2-3 ಉಪ್ಪಿನಕಾಯಿ ಜಾಡಿ ನೋಡಿದೆ, ಚೆನ್ನಾಗಿದ್ದು. ಅದರಲ್ಲಿ ತುಂಬ ದೊಡ್ಡದಾಗಿರೋದಿತ್ತು. ಹಾಗಾಗಿ ನಾನು ಪುಟ್ಟದು 1-2 ತೊಗೊಂಡೆ ಅಷ್ಟೇ. ಸೊ ಚಿಕ್ಕ ಪ್ಲೇಟ್ಗಳು ನೋಡೋಣ ಅಂತೇಳಿ ನೋಡಿದೆ. ಈ ಸರ್ವಿಂಗ್ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 40 ರೂಪಾಯಿ ಒಂದು ಪುಟಾಣಿ ಪ್ಲೇಟ್ಗೆ 40 ರೂಪಾಯಿ ಹಾಕಿದ್ರು. ಸೊ ಅದೇನು ಬೇಡ, ಚಿಕ್ಕಪೇಟೆ ಹೋದಾಗ ತೊಗೊಳ್ಳೋಣ ಅಂದ್ಬಿಟ್ಟು ಅವೆಲ್ಲ ತೊಗೊಳ್ಳಿಲ್ಲ. ಹಾಗೆ ಬೇಬಿದು ಹಾಲು ಕುಡಿಯೋದು ಬಾಟಲ್ ಬರುತ್ತಲ್ಲ, ಅದನ್ನು ನನ್ನ ತಂಗಿಗೆ ತೋರಿಸ್ತಾ ಇದ್ದೆ, ನೋಡು ನೆಕ್ಸ್ಟ್ ನಿನಗಿದು ಬೇಕಾಗುತ್ತೆ ಅಂತ. ಸ್ಟೀಲ್ ಪಾತ್ರೆಗಳೆಲ್ಲ 40 ರೂಪೀಸಿಂದ ಸ್ಟಾರ್ಟಿಂಗಲ್ಲಿ ಹಾಕಿದರು. ಹಾಗೆ ವಾಟರ್ ಬಾಟಲ್ನೂ ಅಷ್ಟೇ 50 ರೂಪೀಸಿಂದನೂ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ಸೊ ಇವೆಲ್ಲದೂ ಮನೇಲಿರೋದೆ, ನನಗದು ಅವಶ್ಯಕತೆ ಏನಿರಲಿಲ್ಲ. ಒಂದು ಜಾಲ್ರಿ ಟೈಪ್ ಇರುತ್ತಲ್ಲ, ಸೊ ಇಲ್ಲಿ ನೋಡ್ತಾ ಇದ್ದೀನಲ್ಲ, ಈ ಥರದ್ರಲ್ಲಿ ಒಂದು ಪುಟಾಣಿದು ಬೇಕಿದ್ದು ನನಗೆ. ಸೊ ಅದರ ಪುಟ್ಟದಿರಲಿಲ್ಲ, ತುಂಬ ದೊಡ್ಡದಿತ್ತು. ಅದಕ್ಕೆ 240 ರೂಪಾಯಿ ಹೇಳಿದ್ರು. ಬೇಡ, ಆನ್ಲೈನಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. ಸೊ ಹಾಗಾಗಿ ಅದನ್ನೇನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಏನೇನು ಬೇಕಿತ್ತು ಎಲ್ಲದನ್ನು ತೊಗೊಂಡ್ವಿ ಫೈನಲಿ. ಸೊ ಟೋಟಲ್ ಹಾಕ್ಸ್ಬಿಡೋಣ ಎಷ್ಟಾಗಿದೆ ಅಂದ್ಬಿಟ್ಟು ಬಿಲ್ ಹಾಕ್ಸೋಣ ಅಂತ ಹೇಳಿ ಬಂದೆ. ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದು ಇದು ಇವಾಗ ನೋಡ್ತಾ ಇರೋದು ಇದೊಂದು ಕಾರಿಂದು ಒಳಗಡೆ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಒಂದು ತೊಗೊಂಡೆ. ಮತ್ತು ಈ ಥರದ್ದು ಬಾಕ್ಸ್ಗಳು ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ತುಂಬ ಕ್ಯೂಟಾಗಿ ಪುಟಾಣಿಗಿತ್ತು. ಕಾರ್ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಅದೊಂದು ತೊಗೊಂಡೆ. ಅದು 50 ರೂಪಾಯಿ. ಒಂದು ಬ್ರಷು ಮತ್ತು ಒಂದು ಪುಟಾಣಿದೊಂದು ಕಸಬಾಚ್ ಹಾಕೋದು ಒಂದು ಮರ ಕೊಟ್ಟಿದ್ರು. ಸೊ ಅದಾದಮೇಲೆ ಇದೊಂದು 2 ಪುಟ್ಟದು ಜಾರ ತೊಗೊಂಡೆ. ಇದಕ್ಕೆ 100 ರೂಪೀಸ್ ತೊಗೊಂಡ್ರು. ಸಾರಿ 120 ತೊಗೊಂಡ್ರು, 120 ರೂಪಾಯಿ. ಸೊ ಇದು 2 ತೊಗೊಂಡೆ. ಇದ್ರ ಕೆಳಗಡೆ ಇಡೋ ಅಂಥದ್ದು ಬರುತ್ತೆ ನೋಡಿ, ಅದನ್ನು ಸೇರಿ 200 ಹೇಳಿದರು. ಸೊ ಅದೇನು ಬೇಡ ಅಂದ್ಬಿಟ್ಟು ನಾನು 120 ರೂಪಾಯಿ ಕೊಟ್ಟು ಇವೆರಡು ಜಾರು ಮಾತ್ರ ತೊಗೊಂಡೆ ಅಷ್ಟೇ. ನೆಕ್ಸ್ಟ್ ಈ ಒಂದು 5 ಬಾಕ್ಸ್ ತೊಗೊಂಡೆ. ಫುಲ್ ಸೆಟ್ ಬಂದಿತ್ತು, 150 ರೂಪೀಸು. ಇನ್ನು 4 ಬಾಕ್ಸ್ ಇದೆಯಲ್ಲ ಅದಕ್ಕೆ 140 ರೂಪೀಸು. ಸೊ ಇದಿಷ್ಟೂ ಶಾಪಿಂಗ್ ಮಾಡ್ಕೊಂಡು ಬಂದೆ. ಇವಾಗ ಇದಕ್ಕೇನೆ 540 ರೂಪಾಯಿ ಆಯಿತು. ನಾನು 500 ರೂಪೀಸ್ ಅಷ್ಟೇ ಪೇ ಮಾಡಿದೆ. ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಬಟ್ಟೆಗಳೆಲ್ಲ ತೊಳೆದಾಕಿದ್ದೆ ನೆನ್ನೆನೆ. ಸೊ ಅದೆಲ್ಲ ಒಣಗಿತ್ತು, ತೊಗೊಂಡೋಗೋಣ ಅಂತ ಬಂದೆ. ಹಾಗೆ ತುಳಸಿ ಗಿಡಗೂ ಕೂಡ ನೀರು ಹಾಕಿರಲಿಲ್ಲ. ತುಳಸಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಸೊ ಅಲ್ಲಿಂದ ಇವಾಗ ಕೆಳಗಡೆ ಹೋಗ್ತಾಯಿದ್ದೀನಿ. ತುಂಬ ಬ್ಯುಸಿ ಇವತ್ತು, ಫುಲ್ಲು ಕೆಲಸ ಇದೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಅಡುಗೆ ಮಾಡಬೇಕು. ಸೊ ತುಂಬ ಕೆಲಸ ಇದೆ. ಅದಕ್ಕೋಸ್ಕರ 5 ನಿಮಿಷನೂ ಕೂತಿಲ್ಲ ಇವತ್ತು. ನನಗೆ ಈ ಥರ ಯಾವಾಗ್ಲೂ ಬ್ಯುಸಿಯಾಗಿರೋದಂದರೆ ತುಂಬ ಇಷ್ಟ. ಮೈಂಡು ಯಾವಾಗ್ಲೂ ಕೂಲಾಗಿರುತ್ತೆ ಕೆಲಸ ಜಾಸ್ತಿ ಇದ್ದರೆ.
ಸೊ ಬಾಕ್ಸ್ಗಳನ್ನೆಲ್ಲ ತೊಳೆದಿಟ್ಟಿದ್ದೆ ಆವಾಗಲೇ. ನನ್ನ ತಂಗಿನೂ ಕೂಡ ಕೂತ್ಕೊಂಡು ಕೊತ್ತಂಬರಿ ಮತ್ತು ಪುದೀನ ತೊಗೊಂಬಂದಿದ್ವಿ, ಅದನ್ನೆಲ್ಲ ಬಿಡಿಸ್ತಾ ಇದ್ಲು. ಅಷ್ಟರೊಳಗೆ ನಾನು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಬಾಕ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ತರಕಾರಿಗಳು ಯಾವ್ಯಾವಿತ್ತು ಅದನ್ನೆಲ್ಲ ಈ ಥರದೊಂದು ಬಾಕ್ಸಲ್ಲಿ ನೀಟಾಗಿ ಹಾಕ್ಬಿಟ್ಟು ಎಲ್ಲದನ್ನು ಒಂದು ಹತ್ರ ಇಟ್ಕೊತಾ ಇದ್ದೀನಿ. ಯಾವ್ಯಾವ ನನಗೆ ದಿನನಿತ್ಯ ಬೇಕಾಗುತ್ತೆ ಅದನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ, ಒಂದೊಂದೇ ನೀಟಾಗಿ ಸಿಗೋ ಥರ ನನಗೆ. ಇಲ್ಲಾಂದರೆ ಒಂದೊಂದು ತರಕಾರಿಗಳೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ, ಆಮೇಲೆ ಎತ್ಕೋತೀನಿ ನಾನು. ಈ ರೀತಿಯಾಗಿ ಜೋಡಿಸ್ಕೊಂಡ್ರೆ ನನಗೆ ಒಂದು ಥರದ್ದು ಒಂದು ಪಲ್ಯ ಮಾಡಿದ್ರೆ ನೆಕ್ಸ್ಟ್ ಡೇ ಇನ್ನೊಂದು ಥರದ ಪಲ್ಯ ಮಾಡಲಿಕ್ಕೆ ಅಥವಾ ಸಾಂಬಾರು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿಯಾಗಿ ಜೋಡಿಸ್ಕೊತೀನಿ. ಮತ್ತು ತೆಂಗಿನಕಾಯಿ, ಕೊಬ್ಬರಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮೇಲ್ಗಡೆ ಇಟ್ಕೊತಾ ಇದ್ದೀನಿ. ಮೊಳಕೆ ಕಾಳನ್ನು ಕೂಡ ಅಷ್ಟೇ ಸ್ಟೀಲ್ ಬಾಕ್ಸಲ್ಲಿ ಹಾಕಿಕೊಂಡಿದ್ದೆ, ಅದನ್ನು ಕೂಡ ಮೇಲ್ಗಡೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಕಾಳುಗಳೆಲ್ಲ ಇರುತ್ತಲ್ಲ, ಹುಳ ಬಂದುಬಿಡುತ್ತೆ ಅಂದ್ಬಿಟ್ಟು ಕಾಳುಗಳು ಸ್ವಲ್ಪನ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇನ್ನು ಬಾಕಿದೆಲ್ಲ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಮೊಸರು ಇದೆಲ್ಲ ಕಂಟೈನರ್ ಇವಾಗ ತೊಗೊಂಬಂದಲ್ಲ ಅದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಹೂವು ಮತ್ತು ಸೊಪ್ಪು ಎಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಐಟಮ್ಸು ಕೆಲವೊಂದೊಂದು ಮೇಲೆ ಇಟ್ಕೊಂಡಿದ್ದೀನಿ. ಇನ್ನು ಚಟ್ನಿ ಪುಡಿ ಎಲ್ಲ ಈ ರೀತಿಯಾಗಿ ಸ್ಟೋರ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಹೇಗೆ ಜೋಡಿಸ್ಕೊಂಡಿದ್ದೀನಿ ಅನ್ನೋದ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೀನಿ ಈ ರೀತಿಯಾಗಿ. ನನ್ನ ಕೆಲಸ ಇನ್ನೇನು ಆಲ್ಮೋಸ್ಟ್ ಮುಗಿಯೋ ಅಷ್ಟೊತ್ತಿಗೆ ವೀಣಾನು ಕೂಡ ಬಂದಳು. ಅವಳ ಹತ್ರ ಮಾತಾಡ್ಕೋತಾ ಸೋಫಾ ಕವರ್ನು ಕೂಡ ಎಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಒಬ್ಬರು ಸರ್ಪ್ರೈಸಾಗಿ ಬರೋರಿದ್ದಾರೆ. ಸೊ ಯಾವಾಗ ಬೇಕಾದ್ರೂ ಬಂದ್ಬಿಡ್ಬೋದು ಅವರು. ಸೊ ಅದಕ್ಕೋಸ್ಕರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೊಂಥರ ಖುಷಿ ಯಾವಾಗ್ಲೂ ಈ ಥರ ಮನೇನ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರೋದು, ಇಲ್ಲಿದ್ದು ತೆಗ್ದು ಅಲ್ಲಿಗೆ, ಅಲ್ಲಿದ್ದು ತೆಗ್ದು ಇಲ್ಲಿಗೆ ಒಂಥರ ಬೇರೆ ಬೇರೆ ಥರ ಜೋಡಿಸ್ಕೊತಾ ಇರೋದು, ಇದೆಲ್ಲ ಒಂಥರ ನನಗೆ ಖುಷಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಯಾವಾಗ್ಲೂ ಕ್ಲೀನ್ ಮಾಡೋದು, ಜೋಡಿಸ್ಕೊಳ್ಳೋದು ಈ ಥರ ಮಾಡ್ತಾನೇ ಇರ್ತೀನಿ. ನೆಕ್ಸ್ಟು ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಇದಿಷ್ಟನ್ನು ಇವಾಗಲೇ ತೊಳೆದಾಕ್ಬಿಟ್ರೆ ನನ್ನ ಫುಲ್ಲು ಕೆಲಸ ಎಲ್ಲ ಮುಗಿಯುತ್ತೆ. ಸಂಡೆಗೆ ಫುಲ್ಲು ಫ್ರೀಯಾಗಿ ಇರ್ಬೋದು ಅಂತ ನನ್ನ ಥಿಂಕಿಂಗು. ಸೊ ಎಲ್ಲಾದ್ರೂ ಔಟ್ಸೈಡ್ ಹೋಗೋದಿದ್ರೆ ಹೋಗ್ಬೋದು, ಮನೇಲಿ ಏನೂ ಕೆಲಸ ಇಲ್ಲ ಅಂತಂದರೆ ಆರಾಮಾಗಿರ್ಬೋದು. ಮತ್ತು ಬಿಗ್ ಬಾಸ್ ಬೇರೆ ಬರ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಆರಾಮ್ಸೆ ಟಿ ವಿ ನೋಡ್ಬೋದಲ್ಲ ಅಂದ್ಬಿಟ್ಟು ಎಲ್ಲ ಕೆಲಸನೂ ಒಂದೇ ದಿನ ಫಿನಿಷ್ ಮಾಡಿಕೊಂಡೆ. ಸೊ ಇವಾಗ ಇದನ್ನು ಕೂಡ ರೆಡಿ ಆಯಿತು. ಹಾಗೆ ವೀಣನ ಹತ್ರ ಮಾತಾಡ್ತಾನೆ ನನ್ನೆಲ್ಲ ಕೆಲಸನೂ ಮುಗಿಸ್ಕೊಂಡೆ. ಅವಳು ನೆಕ್ಸ್ಟು ಯಾವುದು ವೀಡಿಯೋ ಮಾಡೋಣ, ಮೇಕಪ್ ವೀಡಿಯೋ ಏನಾದ್ರೂ ಮಾಡೋದಾ, ಹೇರ್ ಸ್ಟೈಲ್ ವಿಡಿಯೋ ಏನಾದ್ರೂ ಮಾಡೋದ ಅಂತ ತುಂಬ ಸಪೋರ್ಟ್ ಮಾಡ್ತಾಳೆ ಅಂತ ಕೇಳ್ತಾ ಇದ್ಲು. ನೋಡೋಣ ನೆಕ್ಸ್ಟು ಯಾವುದು ಮಾಡೋದು ಅಂತ ಗೊತ್ತಿಲ್ಲ. ಸಾರಿ ಡ್ರಾಪಿಂಗ್ದು ತುಂಬ ಇಷ್ಟ ಆಗಿದೆ ಕೆಲವರಿಗೆ. ಸಿಂಪಲಾಗಿ ಮಾಡಿದ್ದು, ನಾವೇನು ಎಲ್ಲೂ ಹೋಗಿ ಕಲ್ತಿರೋದಲ್ಲ, ಜಸ್ಟ್ ಈ ರೀತಿ ವಿಡಿಯೋಗಳೆಲ್ಲ ನೋಡಿ ಕಲ್ತ್ಕೊಂಡಿರೋದು, ಮಾಡಿರೋದು ಅಷ್ಟೇ. ಅವತ್ತು ತುಂಬ ಚೆನ್ನಾಗಿ ಮಾಡಿದ್ಲು, ನನಗೆ ಇಷ್ಟ ಆಯಿತು. ಸೊ ಕೆಲವೊಬ್ಬೊಬ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತಲೂ ಕೂಡ ಹೇಳಿದ್ರು, ಖುಷಿ ಆಯಿತು. ಅವಳಿಗೆ ಸ್ವಲ್ಪ ಮೇಕಪ್ ಮಾಡೋದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ಹೇಳ್ತೀನಿ ಎಲ್ಲ ಮಾಡಿಕೊಡ್ತೀನಿ ಅಂತಂದ್ಲು. ನನಗೂ ಮಾಡ್ತೀನಿ ಮೇಕಪ್ ಅಂದು, ನನಗೆ ಮೇಕಪ್ ಅಂದರೆ ಮೊದಲೇ ಇಷ್ಟ ಇಲ್ಲ. ಸೊ ಹಾಗಾಗಿ ನನಗೇನು ಬೇಡ, ನೋಡೋಣ ನೆಕ್ಸ್ಟು ತಂಗಿ ಮೇಲೆ ಡೆಮೋ ಮಾಡಬೇಕು. ಸೊ ಅವಳನ್ನು ಕೂರಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಪೂಜೆನೂ ಕೂಡ ಮುಗಿಸ್ದೆ. ಇವಾಗ ಸ್ವಲ್ಪ ಆಚೆ ಹೋಗಿ ಚಿಕನ್ನೆಲ್ಲ ತೊಗೊಂಬರ್ಬೇಕು. ಎಲ್ಲ ಕೆಲಸ ಮುಗಿದು ಫುಲ್ಲು ಕ್ಲೀನಾಗಿದೆ, ಮನೆ ಫುಲ್ಲು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಅಡುಗೆಗೆ ರೆಡಿ ಮಾಡ್ಕೋಬೇಕಷ್ಟೇ. ಸೊ ಎಲ್ಲದನ್ನು ತೆಗ್ದಿಟ್ಟಿದ್ದೀನಿ, ಜಾರಗಳನ್ನೆಲ್ಲ ತೊಳೆದಿಟ್ಟಿದ್ದೀನಿ. ಇದಕ್ಕೆಲ್ಲದನ್ನು ಉಪ್ಪಿನಕಾಯಿ ತುಂಬಿಟ್ಕೋಬೇಕು. ಒಂದಕ್ಕೆ ಉಪ್ಪು ಕೂಡ ಹಾಕಿಟ್ಕೋಬೋದು. ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಇವತ್ತಿನ ನನ್ನ ಸಿಂಪಲ್ ವ್ಲಾಗ್ ಇದಾಗಿತ್ತು. ಏನು ವಿಶೇಷ ಅನ್ನೋದು ಇದೇ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.